Hello, let's start. Organizing craft material means ಜ್ಯುವೆಲರಿ ಮೇಕಿಂಗ್ ಕ್ರಾಫ್ಟ್ ಮೆಟೀರಿಯಲ್. ಮುಂಚಿತವಾಗಿ ಈ ರೀತಿ ಇದೆ ನೋಡಿ, ಎಲ್ಲ ಕ್ಲಮ್ಸಿ ಆಗಿದೆ. ಸೊ ಇದನ್ನೆಲ್ಲ ಆರ್ಗನೈಸ್ ಮಾಡಬೇಕು, ಯಾಕೆಂದರೆ ಇದು ಒಂದು ಹುಡುಕಿರೋ ಒಂದು ಸಿಗ್ತಾಯಿಲ್ಲ. ಮೀನ್ಸ್ ನಾವು ಒಂದು ಹುಡುಕಿದ್ರೆ ಅದೊಂದು ಸಿಗ್ತಾಯಿದೆ. ಸೊ ಈ ಡಬ್ಬದಲ್ಲಿ ಆರ್ಗನೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಒಂದೊಂದರಲ್ಲಿ ಚೈನ್ಸ್ ಒಂದರಲ್ಲಿ, ಮೀನ್ಸ್ ಹುಕ್ಸ್ ಒಂದರಲ್ಲಿ, ಈ ರೀತಿ ಎಲ್ಲನೂ ಡಿವೈಡ್ ಮಾಡಿ ಇಡ್ತಾಯಿದ್ದೀನಿ. ಸೊ ಒಂದೊಂದಾಗಿ ನಿಮ್ಮ ಮುಂದೆ ನಾನು ತೋರಿಸ್ತೀನಿ. ಸೊ ಒಂದೊಂದಾಗಿ ನೋಡಿ. ಹಾಗೂ ಇದು ಯೂಸ್ಫುಲ್ನೂ ಆಗುತ್ತೆ, ನೀವು ಜ್ಯುವೆಲರಿ ಮಾಡೋಕ್ಕೂ ಯೂಸ್ ಆಗುತ್ತೆ. ಹಾಗೂ ನಿಮಗೆ ಯಾವೆಲ್ಲ ಮಟೀರಿಯಲ್ಸ್ ಇದೆ ಅಂತ ನಾನು ತೋರಿಸೋದ್ರಿಂದ ನಿಮಗೂ ನೆಕ್ಸ್ಟ್ ಜ್ಯುವೆಲರಿಗೆ ಈ ಐಟಮ್ಸ್ ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಅದು ಅಲ್ಲದೆ ನಿಮ್ಗೆ ಯಾವುದೇ ಇನ್ಫಾರ್ಮೇಷನ್ ಬೇಕಾದಲ್ಲಿ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಹಾಗೂ ಇದೆಲ್ಲನೂ ನಾನು 2 years ಬ್ಯಾಕು ಮೈಸೂರಿಂದ ಆರ್ಡ್ರ್ ಮಾಡಿದ್ದು. ಮೈಸೂರಲ್ಲಿ ಶಾಪ್ ಇದೆ, ಅಲ್ಲಿಂದ ನಾನು ಆನ್ಲೈನ್ ಥ್ರೂ ಆರ್ಡ್ರ್ ಮಾಡಿದ್ದೆ. ಸೊ ಇದು ಬಂದುಬಿಟ್ಟು ನೋಡಿ, ಸ್ಟಡ್ಸ್. ಮುಂಚಿತವಾಗಿ ನಾನು ಚೈನ್ಸ್ ಇಟ್ಟಿದ್ದು. ಈಗ ಆ ಸ್ಟಡ್ಸಲ್ಲಿ 3-4 ಡಿಸೈನ್ಸ್ ಇದೆ. ಮೀನ್ಸ್ ಅದರಲ್ಲೂ ರೋಸ್ ಗೋಲ್ಡ್ ಕಲರ್, ಸಿಲ್ವರ್ ಕಲರ್, ಗೋಲ್ಡ್ ಕಲರ್, ಇಲ್ಲಿ ನೋಡಿ ಪರ್ಲ್ ಪ್ಯಾಟರ್ನಲ್ಲಿನೂ ಒಂದಿದೆ. ಸೊ ಈ ರೀತಿ ನಾನು ಒಂದೊಂದಾಗಿ ನಿಮಗೆಲ್ಲನೂ ತೋರಿಸ್ತಾ ಬರ್ತೀನಿ. ಆಲ್ಮೋಸ್ಟ್ ಅಲ್ಲಿ ನೋಡಿ ಈ ರೀತಿ ತೋರಿಸ್ತಾ ಇದ್ದೀನಿ. ಇದೆಲ್ಲನೂ ಆರ್ಗನೈಸ್ ಮಾಡಾದಮೇಲೆ ನನಗೆ ಇನ್ನೊಂದು ಪ್ರಾಬ್ಲಮ್ ಫೇಸ್ ಮಾಡಬೇಕಾಯ್ತು. ಸೊ ಹಾಗಾಗಿ ನಾನು ಸದ್ಯಕ್ಕೆ ಇರಲಿ ಅಂತ ಇದರಲ್ಲೇ ಇಟ್ಟಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಬಾಕ್ಸ್ಗೆ ನಾನು ಟ್ರಾನ್ಸ್ಫರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಹೈಟ್ ಜಾಸ್ತಿ ಇರೋದು ಬೇಕಾಗುತ್ತೆ. ಇದು ಹೈಟ್ ಕಮ್ಮಿ ಇದೆ. ಸೊ ಇಟ್ಟಿರೋದು ಏನಾಗುತ್ತೆ, ಕವರ್ಸು. ಸೊ ಕ್ಯಾಪ್ ಕ್ಲೋಸ್ ಮಾಡೋಕ್ಕೆ ಬರ್ತಾಯಿಲ್ಲ ನೀಟಾಗಿ. ಬಟ್ ಆರ್ಗನೈಸಿಂಗ್ ಮಾತ್ರ ಚೆನ್ನಾಗಾಗಿದೆ. ಸದ್ಯಕ್ಕೆ ನಾನು ಅದೇ ರೀತಿ ಮೀನ್ಸ್ ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅದೇ ರೀತಿ ಇಟ್ಟಿದ್ದೀನಿ, ಬಳಸ್ತಾಯಿದ್ದೀನಿ. ಭಾಳ ಅಂದರೆ ಭಾಳ ಯೂಸ್ಫುಲ್ ಆಗಿದೆ ಈ ರೀತಿ ಆರ್ಗನೈಸ್ ಮಾಡೋದ್ರಿಂದ. ನನಗೆ ಎಲ್ಲ ಥಿಂಗ್ಸ್ ಬೇಗ ಸಿಗ್ತಾಯಿದೆ. ಇದು ಬಂದ್ಬಿಟ್ಟು ನೋಡಿ, ಬ್ಯಾಕ್ ಸೈಡು ಸ್ಟಡ್ಡಿದು ನೋಡಿ. ಇದರಲ್ಲಿ ಪ್ಲಾಸ್ಟಿಕ್ ಹಾಗೂ ಮೆಟಲ್ ಇದೆ. ಪ್ಲಾಸ್ಟಿಕ್ 3 ಪ್ಯಾಕೆಟ್ಸ್ ತರಿಸಿರೋದು, ಮೆಟಲ್ 1 ಪ್ಯಾಕೆಟ್ ಮಾತ್ರ ತರಿಸಿದ್ದೀನಿ. ಇನ್ನೊಂದು ಸೆಟ್ಟೇ ಬರುತ್ತೆ, ಮೀನ್ಸ್ ಫ್ರಂಟ್ ಸ್ಟಡ್ಡು ಹಾಗೂ ಬ್ಯಾಕ್ ಸೈಡು ಬಟನ್. ಇಲ್ಲಿ ನೋಡಿ, ಇದು ಮೆಟಲ್ದು ಬಂದುಬಿಟ್ಟು. ಇದು ಕಂಪೇರ್ ಟು ಮೆಟಲ್ಗೆ ಕಂಪೇರ್ ಮಾಡಿದ್ರೆ ಪ್ಲಾಸ್ಟಿಕ್ ಸ್ವಲ್ಪ ಕಾಸ್ಟ್ ಕಮ್ಮಿ ಇದೆ. ಇದು ನೋಡಿ, ಇದಕ್ಕೂ ಮೆಟಲ್ ಬಂದಿದೆ, ಬಟ್ ಈ ರೀತಿ ಮೆಟಲ್ ಅಲ್ಲ ಇದು. ನಾವು ಚಿಕ್ಕವರಿದ್ದಾಗ ಬಳಸ್ತಾ ಇದ್ವಲ್ಲ ಆ ಥರ. ಬಟ್ ಇದು ಜಾಸ್ತಿ ಜನ ಪ್ರಿಫರ್ ಮಾಡಲ್ಲ, ಅಷ್ಟು ಲೈಕ್ ಮಾಡಲ್ಲ ಈಗ. ಹಾಗಾಗಿ ಅದು 1 ಪ್ಯಾಕೆಟ್ ಮಾತ್ರ. ಇದು ಬಂದುಬಿಟ್ಟು ನೋಡಿ ಟಿಪ್ಸ್. ಇದು ಸಾರಿ ಪಿನ್ ಯೂಸ್ ಮಾಡ್ತೀವಲ್ಲ ಅದು. ಸೊ ಕ್ರಾಫ್ಟ್ ಮಟೀರಿಯಲ್ ಆಲ್ಮೋಸ್ಟ್ ಎಲ್ಲನೂ ಕವರ್ ಆಗಿದೆ. ಸೊ ನಿಮಗೂ ಯೂಸ್ ಆಗುತ್ತೆ. ಇವು ಬಂದುಬಿಟ್ಟು ಹೆಸರು ನೆನಪು ಬರ್ತಾಯಿಲ್ಲ ಪ್ರೆಸೆಂಟ್. ಅವು ಫ್ಲವರ್ ಮೇಕಿಂಗ್ ಟೈಮಲ್ಲಿ ಯೂಸ್ ಆಗುತ್ತೆ. ಇವು ಬಂದುಬಿಟ್ಟು ಇವನು ಹೇಳಿದ್ನಲ್ಲ, ಎಲ್ಲ ಕೊಂಬ ಇದೆ. ಬ್ಯಾಕ್ ಸೈಡ್ ಸ್ಟಡ್ ಹಾಗೂ ಸ್ಟಡ್ಸ್, ಬ್ಯಾಕ್ ಸೈಡು ಬಟನ್. ಇವು ಪಿನ್ಸ್. ಇದರಲ್ಲೂ 3-4 ಕಲರ್ಸ್ ತರಿಸಿದ್ದೀನಿ. ಇದೂ ಯಾವುದಾದ್ರೂ ಪೆಂಡೆಂಟು, ಇಯರಿಂಗ್ಸ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಇದೆಲ್ಲನೂ ಚೈನ್ ಮೇಕಿಂಗ್ ಟೈಮಲ್ಲಿ ಭಾಳ ಯೂಸ್ ಆಗುತ್ತೆ. ಈ ಪಿನ್ಸ್ ಬಂದುಬಿಟ್ಟು ಮುಂಚೆ ತೋರಿಸಿದ ಪಿನ್ಸ್, ಬಟ್ ಈ ಪಿನ್ಸ್ ಅಲ್ಲ, ಇದು ಪಿನ್ಸ್. ಇದೆಲ್ಲ ಜ್ಯುವೆಲರಿ ಮೇಕಿಂಗ್ ಟೈಮಲ್ಲಿ ಯೂಸ್ ಆಗುತ್ತೆ ನೋಡಿ. ಇವೆಲ್ಲನೂ ಅಷ್ಟೇ. ಇದರಲ್ಲಿ ಕಲರ್ಸ್ ಇದೆ. ಲೈಕ್ ಇದು ಗುಂಡು ಪಿನ್ ಅಂತೀವಲ್ಲ ಆ ರೀತಿ ಇದೆ. ಇವು ಬಂದುಬಿಟ್ಟು ಇಯರಿಂಗ್ಸ್. ಇದರಲ್ಲೂ ಕಲರ್ಸ್ ಇದೆ. ಹಾಗೆ ಸೈಜಸ್ಸು ಇದೆ. ಸ್ಮಾಲ್ ಸೈಜು, ಗೋಲ್ಡ್ ಕಲರ್ಲಿ, ಬ್ಲ್ಯಾಕ್ ಮೆಟಲ್ ಪ್ಯಾಟರ್ನಲ್ಲಿದೆ. ಇದು ಗೋಲ್ಡ್ ಕಲರ್. ಇದು ಗೋಲ್ಡ್ ಕಲರು. ಮುಂಚೆ ತೋರಿಸಿದ್ದು ಬ್ಲ್ಯಾಕ್ ಮೆಟಲ್ ಪ್ಯಾಟರ್ನಲ್ಲಿ ಗೋಲ್ಡು. ಇದನ್ನು ಗೋಲ್ಡ್ ಕಲರಲ್ಲಿದೆ ರಿಂಗ್ಸು. ಕೆಲವು ನಾನು ಆನ್ಲೈನ್ ಥ್ರೂ ಆರ್ಡ್ರ್ ಮಾಡಿರೋದು, ಇನ್ನು ಕೆಲವು ಲೋಕಲ್ ಪರ್ಚೇಸ್ ಮಾಡಿರೋದು ಇದೆ. ಇದರಲ್ಲಿ ಸಿಲ್ವರ್ ಆ್ಯಂಡ್ ಬ್ಲ್ಯಾಕ್ ಮೆಟಲ್ ಪ್ಯಾಟರ್ನಲ್ಲಿದೆ ನೋಡಿ. ಇದು ಸೈಜ್ ಬೇರೆ, 3 ಡಿಫ್ರೆಂಟ್ ಸೈಜಸ್ ಇದೆ. ಇದೂ ಅಷ್ಟೇ ನೋಡಿ. ಸೊ ಇದೆಲ್ಲ ನಿಮಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಕೆಲವು ನಾನು ಡೀಟೇಲ್ಸ್ ಹೇಳ್ತಾ ಇದ್ದೀನಿ. ಹಾಗೂ ಇನ್ನೂ ಕೆಲವು ನೆಕ್ಸ್ಟ್ ಮಾಡೋದಿದೆ. ಸೊ ಮಾಡಾದಮೇಲೆ ನಿಮಗೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಇವು ಹ್ಯಾಂಗಿಂಗ್ಸ್. ಇದರಲ್ಲೂ ಬ್ಲ್ಯಾಕ್ ಮೆಟಲ್ ಪ್ಯಾಟರ್ನಲ್ಲಿದೆ. ಇಯರಿಂಗ್ಸ್ ಮೇಕಿಂಗ್ ಯೂಸ್ ಆಗುತ್ತೆ. ಇದು ಬಂದುಬಿಟ್ಟು ಇದರಲ್ಲಿ ಸಿಲ್ವರ್ ಕಲರ್. ಆಲ್ಮೋಸ್ಟ್ ಎಲ್ಲದರಲ್ಲೂ ಗೋಲ್ಡ್, ಸಿಲ್ವರ್ ಹಾಗೂ ಬ್ಲ್ಯಾಕ್ ಮೆಟಲ್ ಈ ರೀತಿ ಆರ್ಗನೈಸ್ ಮಾಡ್ತಾಯಿದ್ದೀನಿ. ಅವೈಲೇಬಲ್ ಇದೆ ನನ್ನ ಹತ್ರ. ಇದು ನಾಟ್ ಫಾರ್ ಸೇಲ್. ಇದು ನೋಡಿ, ಇದೂ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಹಾಗೂ ಈಗ ಟ್ರೆಂಡಿಂಗಲ್ಲೂ ಇದೆ. ನಮಗೂ ವಿಯರ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಈಸಿ ಅಂತ ಹೇಳ್ಬೋದು.
ವಿಯರ್ ಮಾಡಿದ್ಮೇಲೆ ಪ್ರೆಟ್ಟಿಯಾಗೂ ಕಾಣುತ್ತೆ. ಇವು ಬಂದ್ಬಿಟ್ಟು ಇಯರಿಂಗ್ಸ್ ಮೇಕಿಂಗ್ಗೆ ಯೂಸ್ ಆಗುತ್ತೆ ಇದು. ಇದಕ್ಕೆ ನಾವು ಯಾವುದಾದ್ರು ಚಿಕ್ಕ ಚಿಕ್ಕ ಬೀಡ್ಸ್, ಪೆಂಡೆಂಟ್ಸ್, ಬಟರ್ಫ್ಲೈ ಚಾರ್ಮ್ಸ್ ಆ್ಯಡ್ ಮಾಡಿದರೆ ಸಾಕು, ಸಿಕ್ಕಾಪಟ್ಟೆ ಲುಕ್ ಬರುತ್ತೆ. ಜಾಸ್ತಿ ಮೇಕಿಂಗ್ ಮಾಡೋ ಅವಶ್ಯಕತೆಯೂ ಇಲ್ಲ. ಜಸ್ಟ್ ಜಂಪ್ರಿಂಗ್ ಆ್ಯಡ್ ಮಾಡಿ ನಾವು ಚಾರ್ಮ್ಸ್ ಯಾವುದಾದ್ರೂ ಆ್ಯಡ್ ಮಾಡಿದ್ರೆ ಸಾಕು, ಕ್ಯೂಟಾಗಿರೋ ಇಯರಿಂಗ್ಸ್ ರೆಡಿ ಆಗುತ್ತೆ ಇದರಿಂದ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿರೋದ್ರಲ್ಲಿ ಇದು ಒಂದು. ಇದು ಎಸ್ ಬುಕ್ಕು, ಚೈನ್ ಬ್ಯಾಕ್ ಸೈಡ್ ಯೂಸ್ ಮಾಡ್ತೀವಲ್ಲ ಅದು ಚೈನು ಬ್ರಾಸ್ಲೆಟ್ ಮೇಕಿಂಗಿಗೆ ಯೂಸ್ ಆಗುತ್ತೆ ಎಸ್ ಬುಕ್ ಇದು. ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ ನೋಡಿ. ಅಡ್ಜಸ್ಟಿಗೆ ಎಡ್ಜ್ ಏನಿದೆ, ಎಡ್ಜಲ್ಲಿ ಒಂದಕ್ಕೆ ಮಾತ್ರ ಜಸ್ಟ್ ಸ್ಮೂತ್ ಎಡ್ಜ್ ಇದೆ, ಇವು ಎರಡಕ್ಕೂ ಸ್ಮೂತ್ ಎಡ್ಜ್ ಇಲ್ಲ. ಇದನ್ನು ಬ್ಯಾಕ್ ಸೈಡ್ ಚೈನ್ ಬ್ಯಾಕ್ ಸೈಡ್ ಯೂಸ್ ಮಾಡ್ತೀವಲ್ಲ, ಹುಕ್ ವಿತ್ ರಿಂಗ್ಸ್, ಜಂಪ್ ರಿಂಗ್ಸ್ ರೆಡಿಮೇಡು. ಇದರಲ್ಲೂ 3 ಪ್ಯಾಕೆಟ್ಸ್ ಇದೆ ನೋಡಿ. ಆಲ್ರೆಡಿ ಒಂದು ಪ್ಯಾಕೆಟ್ ಖಾಲಿ ಆಗಿದೆ. ಈ ವಿಡಿಯೋ ಅಪ್ಲೋಡ್ ಮಾಡೋ ಟೈಮ್ಗೆಲ್ಲ ಒಂದು ಪ್ಯಾಕೆಟ್ ಖಾಲಿ ಆಗಿದೆ. ಸೊ ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡಿ 1 ಮಂತ್ ಮೇಲೇ ಆಯಿತು ನೋಡಿ. ಇದನ್ನು ಹುಕ್, ಇದನ್ನು ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಬ್ರೇಸ್ಲೆಟ್ ಹಾಗೂ ಚೈನ್ ಮೇಕಿಂಗ್ಗೆ. ಈಗಂತೂ ಫುಲ್ ಅದೇ ಯೂಸ್ ಮಾಡ್ತಿದ್ದಾರೆ. ಹುಕ್ ಬಂದುಬಿಟ್ಟು ಇನ್ನು ಮುಂಚಿತವಾಗಿ ತೋರಿಸಿದ್ನಲ್ಲ ಆ ಪ್ಲೇಸಲ್ಲಿ, ಸೊ ಇದು ಈ ಪ್ಲೇಸಲ್ಲಿ ಇಡ್ತಾಯಿದ್ದೀನಿ. ಇದೆಲ್ಲನೂ ಬೇಸಿಕ್ ಜ್ಯುವೆಲರಿ ಮೇಕಿಂಗ್ ಕ್ರಾಫ್ಟ್ ಮೆಟೀರಿಯಲ್ಸು. ಇದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋದು. ಇದನ್ನು ನಾವು ಚಾರ್ಮಾಗಿ ಯೂಸ್ ಮಾಡ್ಬೋದು, ಬ್ಯಾಕ್ ಹುಕ್ಕಾಗಿ ಯೂಸ್ ಮಾಡ್ಬೋದು, ಬ್ರಾಸ್ಲೈಟ್ಗೆ ಆಗಲಿ ಚೈನ್ಗಾಗಲಿ ಯೂಸ್ ಮಾಡಿ ಒಳ್ಳೆ ಲುಕ್ ಕೊಡುತ್ತೆ. ಸೊ ನಾನು ಇದನ್ನು ಬ್ರಾಸ್ಲೈಟ್ಗೆ ಯೂಸ್ ಮಾಡಿದ್ದೀನಿ, ಚೈನ್ಗೆ ಯೂಸ್ ಮಾಡಿದ್ದೀನಿ. ಇದನ್ನು 2 in 1 ಆಗಿಯೂ ಯೂಸ್ ಮಾಡ್ಬೋದು, ಚಾರ್ಮಾಗಿ ಯೂಸ್ ಮಾಡ್ಬೋದು, ಹುಕ್ಕಾಗಿ ಯೂಸ್ ಮಾಡ್ಬೋದು. ಇದು ಚೈನ್ಸ್ಗೆ ಬರುತ್ತಲ್ಲ ಥ್ರೆಡ್ ಇರೋದು ಬ್ಯಾಕ್ ಸೈಡು, ಸೊ ಇದು ಅಷ್ಟು ಬೇಡ ಅಂತ ಸ್ವಲ್ಪ ಮಾಡೋಕ್ಕೂ ಸ್ವಲ್ಪ ಟೈಮ್ ತಗೊಳುತ್ತೆ. ಹಂಗಾಗಿ ನಾನು ಒಂದೇ ಪ್ಯಾಕೆಟ್ ಆರ್ಡರ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಚೈನು ಫಸ್ಟ್ ತೋರಿಸಿದ್ನಲ್ಲ ಅದರಲ್ಲಿ, ಇದು ಗೋಲ್ಡ್, ಸಿಲ್ವರ್ ಆ್ಯಂಡ್ ರೋಸ್ ಗೋಲ್ಡ್ ಆ್ಯಂಡ್ ಬ್ಲ್ಯಾಕ್ ಮೆಟಲ್. ಸೊ ಆಲ್ಮೋಸ್ಟ್ ಅದು ಈ ರೀತಿ ಶೇಡ್ ಇದೆ. ಇದು ಪೆಂಡೆಂಟ್ ಹ್ಯಾಂಗ್ ಮಾಡೋಕ್ಕೆ ಜಂಪ್ ರಿಂಗ್ ಬದಲು ಇದನ್ನು ಯೂಸ್ ಮಾಡ್ಬೋದು ನಾವು. ಸೊ ನೋಡೋಕ್ಕೆ ಪ್ರೆಟ್ಟಿಯಾಗಿರುತ್ತೆ. ಇದು ಜಂಪ್ ರಿಂಗ್ಸ್ ಸಿಲ್ವರ್. ಇದರಲ್ಲಿ ಸೈಜಸ್ ಡಿಫ್ರೆಂಟ್ ಸೈಜಸ್ ಇದೆ ನೋಡಿ. ಇಲ್ಲಿ ನೋಡಿ ಜಂಪ್ ರಿಂಗ್, ಗೋಲ್ಡ್ ಕಲರ್ ಜಂಪ್ ರಿಂಗ್ ವಿತ್ ಡಿಫ್ರೆಂಟ್ ಸೈಜಸ್. ಇದು ಸ್ವಲ್ಪ ದೊಡ್ಡ ಸೈಜ್ ಇದೆ ಸಿಲ್ವರ್ ಕಲರು. ಈ ಬಾಕ್ಸಲ್ಲಿ ಅರೇಂಜ್ ಮಾಡಿರೋದು ಅಲ್ಲ ಅಂತೇಳಿ ಇನ್ನೂ ಒಂದು ಬಾಕ್ಸ್ ಇದೆ, ಅದರಲ್ಲೂ ಡಿಫ್ರೆಂಟ್ ಆಗಿರೋ ಕ್ರಾಫ್ಟ್ ಮೆಟೀರಿಯಲ್ ಇದೆ. ಸದ್ಯಕ್ಕೆ ನಾನು ಈ ಬಾಕ್ಸ್ ಮಾತ್ರ ನಿಮಗೆ ತೋರಿಸ್ತೀನಿ. ಸದ್ಯದಲ್ಲಿ ಆ ಕ್ರಾಫ್ಟ್ ಮೆಟೀರಿಯಲ್ ಆರ್ಗನೈಸ್ ಮಾಡೋದನ್ನು ತೋರಿಸ್ತೀನಿ ವಿತ್ ಡೀಟೇಲ್ಸ್. ಇದರಲ್ಲಿ ನೋಡಿ ಚಿಕ್ಕ ಜಂಪ್ ರಿಂಗ್ಸು, ಇಯರಿಂಗ್ಸ್ ಮೇಕಿಂಗಲ್ಲಂತೂ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಈ ಚಿಕ್ಕ ಜಂಪ್ ರಿಂಗ್ಸಿಂದ ನಾವು ಚೈನ್ನು ಮಾಡ್ಬೋದು, ರೆಡಿ ಮಾಡ್ಬೋದು ನೋಡಿ. ಇದು ಸ್ವಲ್ಪ ಕಲರ್ ಶೇಡ್ ಆಗಿದೆ, ಇಲ್ಲಿ ಮಿಕ್ಸ್ ಆಗಿದೆ ಸಿಲ್ವರ್ ಆ್ಯಂಡ್ ಗೋಲ್ಡ್. ಬಟ್ ಈ ಕಲರ್ ಶೇಡ್ ಆಗೋದು ಯಾವ ರೀತಿ ಕಾಣ್ತಾ ಇದೆ ಅಂದರೆ ಇದು ಬ್ಲ್ಯಾಕ್ ಮೆಟಲ್ ಥರ ಕಾಣ್ತಾ ಇದೆ. ಸೊ ದಿಸ್ ಈಸ್ ಮೈ ಕ್ರಾಫ್ಟ್ ಮಟೀರಿಯಲ್ ಆರ್ಗನೈಸ್ಡ್ ಬಾಕ್ಸ್ ಫೈನಲ್ ನೋಡಿ. ಬಟ್ ಏನು ಅಂದರೆ ಕ್ಯಾಪ್ ಮುಚ್ಚೋಕ್ಕೆ ಕಷ್ಟ ಆಯಿತು, ಎಲ್ಲ ಆರ್ಗನೈಸ್ ಮಾಡಿದ್ಮೇಲೆ ಗೊತ್ತಾಯಿತು. ಸೊ ಇಲ್ಲಿ ಏನೂ ಪ್ರಾಬ್ಲಮ್ ಆಗೋಲ್ಲ ಅಂತೇಳಿ ಈ ರೀತಿ ಮಾಡಿದ್ದೀನಿ. ಇದು ನಿಮಗೆ ಯೂಸ್ಫುಲ್ ಆಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.